ನಾನು ಆಗ್ಲೇ ಹೇಳ್ತಾ ಇದ್ದ ಸಚಿವ ಶಿವರಾಜ್ ತಂಗಡಗಿ ಅವರು ಆಡಿರುವ ಒಂದು ಮಾತು ಎಷ್ಟು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ. ಈಗ ಚುನಾವಣಾ ಹೊಸ್ತಿಲಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರೇ ನಿಮ್ಮ ಮಾತಿಗೆ ನೀವು ಬೆಲೆ ತೆರಲೇಬೇಕಾಗುತ್ತೆ. ಮಾತಿನ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಮೋದಿ ಮೋದಿ ಅಂತ ಬಂದ್ರೆ ಕಪಾಳಕ್ಕೆ ಹೊಡಿಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಶಿವರಾಜ್ ತಂಗಡಗಿ ಅರ್ಹರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ತಂಗಡಗಿಯ ಮಂತ್ರಿ ಮಂಡಲದಿಂದ ವಜಾ ಮಾಡಲೇಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಈ ಹೇಳಿಕೆ ಕೊಟ್ಟಿದ್ದಾರೆ. ನಾಚಿಕೆ ಆಗಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಡಿಬೇಕು. ನಾಚಿಕೆ ಆಗಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಡಿಬೇಕು. ನಾಚಿಕೆ ಆಗಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಡಿಬೇಕು. ನಾಚಿಕೆ ಆಗಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಡಿಬೇಕು. ನಾಚಿಕೆ ಆಗಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂತಂದ್ರೆ ಕಪಾಳಕ್ಕೆ ಹೊಡಿಬೇಕು ಅಂತ ಹೇಳಿ ಶಿವರಾಜ್ ತಂಗಡಿಯ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಶ್ವಥ್ ನಾರಾಯಣ್ ಅಂತ ನೋಡ್ತಾ ಹೋಗೋಣ. ಆ ಕುರಿತ ಬ್ರೇಕಿಂಗ್ ಕೂಡ ಬರ್ತಾ ಇದೆ. ಯುವಕರು ಮೋದಿ ಅಂದ್ರೆ ಕಪಾಳಕ್ಕೆ ಬಡಿಬೇಕು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಶಿವರಾಜ್ ತಂಗಡಿಗೆ ಹೇಳಿಕೆ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಸಚಿವ ಸ್ಥಾನಕ್ಕೆ ಶಿವರಾಜ್ ತಂಗಡಿಗೆ ಅರ್ಹರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡಿ ಬರ್ತಾ ಇರುವಂತದ್ದು. ತಂಗಡಿಯವರನ್ನ ಕೂಡ ವಜಾ ಮಾಡಬೇಕು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇಂಥ ದುರಾಂಕರದ ಮಾತು, ಇಂಥ ಮಾತುಗಳನ್ನು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರೋ ಒಬ್ಬ ಸಚಿವ ಈ ರೀತಿ ಜನನ್ನ ಪ್ರಚೋದಿಸೋದು, ಈ ರೀತಿ ಕಾನೂನನ್ನು ಕೈಗೊಳ್ಳೋಕ್ಕೆ, ಕಾನೂನನ್ನ ಕೈಗೆತ್ಕೊಳ್ಳಿಕ್ಕೆ ಈ ರೀತಿ ಒಬ್ಬ ಸಚಿವನಾಗಿರುವಂಥ ಹೇಳಿಕೆ ಕೊಡ್ತಿರುವಂಥದ್ದು ದುರದೃಷ್ಟ, ನಿಜಕ್ಕೂ ಖಂಡನೀಯ. ಇವರ ಹೇಳಿಕೆಯನ್ನು, ಇವರ ವರ್ತನೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಈ ರೀತಿ ಜನನ್ನ ಪ್ರಚೋದಿಸುವಂಥದ್ದು, ಅಗೌರವವಾಗಿ ನಡ್ಕೊಳ್ಳಲಿಕ್ಕೆ ಪ್ರಚೋದನೆ ಕೊಡುವಂಥ ಇವರೊಬ್ಬರು ಸಚಿವ ಸ್ಥಾನಕ್ಕೆ ಯೋಗ್ಯರ, ಯಾವ ರೀತಿ ನಡವಳಿಕೆ, ಯಾವ ರೀತಿ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಕಾನೂನನ್ನ ಕೈಗೆ ತಗೊಳ್ಳಿ, ಏನನ್ನು ಬೇಕಾದ್ರೆ ಮಾಡಿ, ಕಪಾಳ ಮೋಕ್ಷ ಮಾಡಿ, ಈ ರೀತಿ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ. ನಿಜಕ್ಕೂ ಶಿವರಾಜ್ ತಂಗಡಗಿ ಅವರ ನಡವಳಿಕೆ ಖಂಡನೀಯ. ಅವ್ರನ್ನ ತಕ್ಷಣ ಇಲ್ಲಿಯ ಮುಖ್ಯಮಂತ್ರಿ ಏನಾರು ಒಂದು ಸ್ವಲ್ಪ ಜವಾಬ್ದಾರಿ ಇದ್ದರು, ಕಾನೂನಿನ ಗೌರವ ಇದ್ದು, ಪ್ರಧಾನಮಂತ್ರಿಗಳ ಬಗ್ಗೆ ಗೌರವ ಇದ್ದರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಷಣ ಇವ್ರನ್ನ ಮಂತ್ರಿಮಂಡಲದಿಂದ ವಜಾವನ್ನು ಮಾಡಬೇಕು, ಕಾನೂನು ಕ್ರಮ ವಹಿಸಬೇಕು, ಕೇಸನ್ನು ಈ ಕೂಡಲೇ ದಾಖಲು ಮಾಡುವಂಥದ್ದಾಗಬೇಕು. ಇಡೀ ದೇಶಕ್ಕೆ ಗೊತ್ತಿದೆ, ಒಬ್ಬ ಸ್ವಚ್ಛ ಭಾರತದಿಂದ ಹಿಡಿದು ಆತ್ಮನಿರ್ಭರ ಭಾರತದಿಂದ ವಿಕಸಿತ ಭಾರತದಿಂದ ಹಿಡಿದು 500 ವರ್ಷದ ರಾಮ ಮಂದಿರ ನಿರ್ಮಾಣದಿಂದ ಹಿಡಿದು 370 ವಜಾ ಮಾಡೋಂಥದ್ದು. ಇವಾಗ ಅಜ್ಞಾನಿಗಳಲ್ಲ, ಇವ್ರಿಗೇನು ಮಾಡಲ್ಲ, ಮಾಡೋರು ಒಳ್ಳೆಯ ಕೆಲಸ ಇವ್ರಿಗೆ ಕಣ್ಣಿಗೆ ಕಾಣಲ್ಲ. ಬರೀ ರಾಜಕೀಯ ಪ್ರೇರಿತವಾಗಿರುವಂಥ ಈ ಕಾಂಗ್ರೆಸ್ ಪಕ್ಷ ನಾಲಿಗೆ ಅರಿಬಿಟ್ಟಿದ್ದಾರೆ. ಶಿವರಾಜ್ ತಂಗಡಿ ಅವರ ಸಂಸ್ಕೃತಿ, ಅವರ ನಾಲಿಗೆ ಏನು ಅನ್ನೋದನ್ನು ತಿಳಿಸುತ್ತೆ. ಇವರಿಗೆ ಮತ ಹಾಕಿದ ಜನರು ಚೀತು ಅಂತ ಅಂತಿದ್ದಾರೆ ಅಂತ ಹೇಳಿ ಬಿಜೆಪಿ ಕಿಡಿಕಾರ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಕುಡಚಿ ಮಾಜಿ ಶಾಸಕ ಪಿ ರಾಜೀವ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಶಿವರಾಜ್ ತಂಗಡಿ ಅವರು ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಮೋದಿ ಅನ್ನೋರಿಗೆ, ಯುವಕರಿಗೆ ಮೋದಿ ಮೋದಿ ಅಂತಾರಲ್ಲ, ಅವ್ರಿಗೆ ಕಪಾಳಕ್ಕೆ ಬಾರಿಸಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ನಾಲಿಗೆ ಅವರ ಸಂಸ್ಕೃತಿಯನ್ನು ತಿಳಿಸುತ್ತೆ. ಈ ರಾಜ್ಯದ ಒಬ್ಬ ಸಚಿವರಾಗಿ ಜನತೆಗೆ ಯಾವ ಸಂದೇಶವನ್ನು ಕೊಡಬೇಕಿತ್ತೋ ಅದನ್ನು ಕೊಡಲಿಕ್ಕೆ ಇವರಿಗಾಗಲಿಲ್ಲ. ಈ ದೇಶದ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಈ ಸಂವಿಧಾನಾತ್ಮಕ ಹುದ್ದೆಗೆ ಇವರು ಗೌರವ ಕೊಡಲ್ಲ. ಸಂವಿಧಾನದ ಬಗ್ಗೆ ಈ ಸಚಿವರು ಮಾತನಾಡ್ತಾರೆ. ಹಾಗಾಗಿ ಇವರ ಮಾತು ಇವರ ಸಂಸ್ಕೃತಿಯನ್ನು ತೋರಿಸುತ್ತೆ. ಇವರಿಗೆ ಮತವನ್ನು ಹಾಕಿದ ಜನ
ಈ ಸಚಿವರಿಗೆ ಚೀತು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಭಾರತದ ಎಕನಾಮಿಕ್ ಸ್ಟೇಟಸ್ಸು, ನಮ್ಮ ಲೈಫ್ ಸ್ಟೈಲು ಮತ್ತು ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಕಾಂಗ್ರೆಸ್ಸಿನ 65 ವರ್ಷದ ಆಡಳಿತದಲ್ಲಿ ಹೇಗೆ ಇತ್ತು, 10 ವರ್ಷದ ಆಡಳಿತದಲ್ಲಿ ಹೆಲ್ತ್, ಎಜುಕೇಷನ್, ಇನ್ಫ್ರಾಸ್ಟ್ರಕ್ಚರ್ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದನ್ನು ನೀವು ನೋಡಿ.